ಟಾಯ್ಲೆಟ್ ತೊಳೆಯೋದು ತುಂಬಾನೇ ಕಷ್ಟ ಪಡ್ತಾ ಇದ್ದೀರಾ? ಇದು ಒಂದು ಮ್ಯಾಜಿಕ್ ಪೌಡರ್ ಇದ್ರೆ ಸಾಕು ಫ್ರೆಂಡ್ಸ್. ಎಷ್ಟೇ ಕೊಳಕಾಗಿರೋ ಟಾಯ್ಲೆಟ್ ಕೂಡ ಪಳ ಪಳ ಅಂತ ಹೊಳೆಯುತ್ತೆ. ಅಷ್ಟು ಸೂಪರ್ ಆಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ಉಪಯೋಗ ಆಗುವಂತ ಕೆಲವೊಂದು ಮಾಹಿತಿನ ನಮ್ಮ ಹತ್ರ ಹೊತ್ತು ತಂದಿದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಹೆಂಡವರೆಗೂ ನೋಡಿ, ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾವು ಎಷ್ಟೇ ಕೊಳಕಾಗಿರೋ ಟಾಯ್ಲೆಟ್ ಕೂಡ ಒಂದೇ ನಿಮಿಷದಲ್ಲಿ ಜಾದು ಪೌಡರ್ ಇಂದ ಪಳಪಳ ಅಂತ ಮಾಡ್ಬೋದು ಫ್ರೆಂಡ್ಸ್. ಅಂತ ಟ್ರಿಕ್ಸ್ ತಂದಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ನೋಡಿ, ನಾವು ಕಲ್ಲುಪ್ಪನ್ನ ಬಳಸ್ತಾ ಇರ್ತೀವಿ. ಬಳಸೋವಾಗ ಲಾಸ್ಟ್ ಅಲ್ಲಿ ಏನಾಗುತ್ತೆ, ಈ ರೀತಿ ಉಪ್ಪು ನೀರ್ ಬಿಟ್ಕೊಂಡ್ಬಿಡುತ್ತೆ. ಚಳಿಗಾಲ ಮಳೆಗಾಲದಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತಾ ಇರ್ತೀವಲ್ವಾ. ಈ ರೀತಿ ಉಪ್ಪು ತಳಭಾಗದಲ್ಲಿ ನೀರ್ ಬಿಟ್ಕೊಂತಾ ಇರುತ್ತೆ. ಇದರಿಂದ ಎಲ್ಲ ಉಪ್ಪುನು ನೀರ್ ಆಗೋಗೋ ಚಾನ್ಸ್ ಇರುತ್ತವಾ. ಇದನ್ನ ಯಾವ ರೀತಿ ನಾವು ತಡೆಗಟ್ಟಬಹುದು ಅಂತ ನೋಡೋಣ. ಫಸ್ಟ್ ಈ ಕಂಟೈನರ್ ನೀಟಾಗಿ ತೊಳ್ಕೊಬೇಕು. ಬಾಕ್ಸ್ ನ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಬಿಟ್ಟು, ತಳಕ್ಕೆ ಈ ತೆಂಗಿನ ಚಿಪ್ಪು ಏನಿರುತ್ತಲ್ವಾ, ಈ ಚಿಪ್ಪು ತುಂಬಾನೇ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ. ಈ ತೆಂಗಿನ ಚಿಪ್ಪು ಒಂದ್ 2 ರಿಂದ 3 ಪೀಸ್ ಸಣ್ಣ ಸಣ್ಣ ಪೀಸ್ಗಳು ತಳಭಾಗಕ್ಕೆ ಹಾಕೊಂಡು ನಾವು ಉಪ್ಪನ್ನ ಸ್ಟೋರ್ ಮಾಡಿ ಇಡೋದ್ರಿಂದ ಯಾವುದೇ ರೀತಿ ನೀರ್ ಬಿಟ್ಕೊಳೋದಿಲ್ಲ. ತುಂಬಾ ದಿನಗಳ ಕಾಲ ನಾವು ಉಪ್ಪನ್ನ ನಾವ್ ಯಾವ ರೀತಿ ತಂದಿರ್ತೀವೋ ಅಂಗಡಿಯಿಂದ ಅದೇ ರೀತಿ ಫ್ರೆಶ್ ಆಗಿ ಇಟ್ಕೋಬಹುದು. ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ. ಈಗ ಮುಂದಿನ ಟಿಪ್ ನೋಡೋಣ. ನಾವು ಜಾರ್ಗಳನ್ನ ಬಳಸ್ತಾ ಇರ್ತೀವಿ. ಬಳಸಿ ಅದೇನಾಗುತ್ತೆ, ಕೆಲವೊಂದ್ಸರಿ ಬ್ಲೇಡ್ಸ್ ಸರಿಯಾಗಿ ವರ್ಕ್ ಆಗಲ್ಲ. ನಾವು ಹಾಕಿರುವಂತ ಮಸಾಲೆ ಸರಿಯಾಗಿ ನುಣ್ಣಿಗೆ ಪೇಸ್ಟ್ ಆಗ್ತಾ ಇರಲ್ಲ, ರುಬ್ಬೋದಿಲ್ಲ ಅಂದಾಗ ನಾವು ಏನ್ ಮಾಡ್ಬೇಕು ಅಂದ್ರೆ, ಬ್ಲೇಡ್ ತುಂಬಾನೇ ಶಾರ್ಪ್ ಇರೋದಿಲ್ಲ. ಹಾಗಾಗಿ ಆ ರೀತಿ ಆಗ್ತಾ ಇರುತ್ತೆ. ನಾವು ಯಾವ ರೀತಿ ಬ್ಲೇಡ್ಗಳನ್ನ ಶಾರ್ಪ್ ಮಾಡ್ಕೋಬಹುದು ಅಂತಂದ್ರೆ, 1-2 ಇಡಿಯಷ್ಟು ನಾನು ಕಲ್ಲುಪ್ಪನ ಈ ಜಾರ್ ಒಳಗಡೆ ಹಾಕೊಂತ ಇದ್ದೀನಿ. 1-2 ಇಡಿ ಹಾಕೊಳ್ಳಿ. ಕಲ್ಲುಪ್ಪನ ಯೂಸ್ ಮಾಡ್ಕೋಬೇಕು, ಪುಡಿ ಉಪ್ಪಲ್ಲ. ಅದ್ರ ಜೊತೆಗೆ 10 ಲವಂಗ, ಹಾಗೆ 1 ಇಂಚಷ್ಟು ಚಕ್ಕೆನ ನಾನು ಹಾಕೊಂಡು ಗ್ರೈಂಡ್ ಮಾಡ್ಕೊಂತ ಇದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದ್ ತೋರಿಸ್ತೀನಿ ನೋಡಿ. ಈ ರೀತಿ ನಾವು ಮಾಡ್ಕೊಳೋದ್ರಿಂದ ಕಲ್ಲುಪ್ಪನ್ನ ಅವಾಗ 15 ದಿನಕ್ಕೊಂದ್ಸಾರಿ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬಾನೇ ಬ್ಲೇಡ್ಗಳು ಶಾರ್ಪ್ ಆಗುತ್ತೆ. ಹಾಗೆ ಮಸಾಲೆನು ತುಂಬಾ ನುಣ್ಣಗೆ ಪೇಸ್ಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈ ಪೌಡರ್ ನಾವು ಬಿಸಾಕ ಹೋಗಿಲ್ಲ ಫ್ರೆಂಡ್ಸ್. ಇದನ್ನ ತುಂಬಾನೇ ಯೂಸ್ ಆಗಿ ನಾವು ಯೂಸ್ ಮಾಡ್ಕೋಬಹುದು. ತುಂಬಾನೇ ಉಪಯೋಗ ಇದೆ ಇದರಿಂದ. ನೋಡಿ, ನಾನು ಒಂದು 3 ಪೀಸ್ ಅಷ್ಟು ಟಿಶ್ಯೂನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೋಬಹುದು. ಪೌಡರ್ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ಇದು ತುಂಬಾನೇ ಯೂಸ್ ಆಗುತ್ತೆ ನಮ್ಗೆ. ಯಾಕಂದ್ರೆ ಇದ್ರಲ್ಲಿ ಹಾಕಿರುವಂತ ಲವಂಗ ಮತ್ತೆ ಚಕ್ಕೆ ತುಂಬಾನೇ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಒಳ್ಳೆ ರೂಮ್ ಫ್ರೆಶ್ನರ್ ಆಗಿ ಕೆಲಸ ಮಾಡುತ್ತೆ. ಟ್ರೈ ಮಾಡಿ ನೋಡಿ ಬೇಕಿದ್ರೆ. ನಾನು ಇಲ್ಲಿ 3 ಟಿಶ್ಯೂ ಪೇಪರ್ನ ಈ ರೀತಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ಎಲ್ಲದಕ್ಕೂ 1-2 ಸ್ಪೂನ್ ಅಷ್ಟು ನಾನು ಹಾಕೊಂಡಿದೀನಿ. ನೋಡಿ, ಈ ರೀತಿ ಹಾಕೊಂಡಾದ್ಮೇಲೆ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ರಬ್ಬರ್ಗಳನ್ನ ಹಾಕೋಬಿಡಿ. ನಾನು ಇಲ್ಲಿ 3 ರೆಡಿ ಮಾಡ್ಕೊಂಡಿದೀನಿ. 3ಕ್ಕೂ ನಾನು ಇದೇ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಂಡು ರಬ್ಬರ್ಗಳನ್ನ ಹಾಕೊಂತ ಇದ್ದೀನಿ. ಇದರಿಂದ ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇದನ್ನ ತುಂಬಾ ರೀತಿಯಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ನಾನು ಮೊದಲನೇದಾಗಿ ಯಾವ ರೀತಿ ಯೂಸ್ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ನಾನು 3ಕ್ಕೂ ಒಂದು ರಬ್ಬರ್ ಬ್ಯಾಂಡ್ಗಳನ್ನ ಹಾಕೊಂಡು, ಯಾವ್ದಾದ್ರು ಒಂದು ಪಿನ್ ತಗೊಳ್ಳಿ, ಪಿನ್ ಆಗ್ಲಿ ಸೂಜಿ ಆಗ್ಲಿ ತಗೊಂಡು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಲ್ವಾ, ಈ ರೀತಿಯಾಗಿ ಚುಚ್ಕೋಬೇಕು. ಈ ರೀತಿ ಹೋಲ್ಸ್ ಮಾಡೋದ್ರಿಂದ ಅದ್ರೊಳಗಡೆ ಇರುವಂತ ಪೌಡರು ಸ್ಮೆಲ್ಲು ಹೊರಗಡೆ ತುಂಬಾ ನೀಟಾಗಿ ಬರ್ತಾ ಇರುತ್ತೆ. ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಇದು ತುಂಬಾ ದಿನಗಳ ಕಾಲ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಇದರಲ್ಲಿ ಚಕ್ಕೆ ಲವಂಗ ಒಳ್ಳೆ ಪರಿಮಳ, ನಿಮ್ಗೂ ಗೊತ್ತಿದೆ ಅಲ್ವಾ. ಇದರಿಂದ ಒಳ್ಳೆ ಫ್ರೆಶ್ ಫೀಲ್ ಆಗುತ್ತೆ ನಮ್ಗೂ ಕಬೋರ್ಡ್ಗಳಲ್ಲೆಲ್ಲ ಇಟ್ಟಾಗ. ನೋಡಿ, ಇದನ್ನ ಯಾವ ರೀತಿ ಇಡಬೇಕು ಅಂದ್ರೆ, ನಾವು ಬಟ್ಟೆಗಳು ಫೋಲ್ಡ್ ಮಾಡಿ ಕಬೋರ್ಡ್ ಅಲ್ಲಿ ಇಕ್ಕಿರ್ತೀವಿ ಚಳಿಗಾಲ ಮಳೆಗಾಲದಲ್ಲಿ. ಅದರಿಂದ ಒಂದು ತರ ಸ್ಮೆಲ್ ಬರ್ತಾ ಇರುತ್ತಲ್ವಾ. ಬಟ್ಟೆಗಳ ಮಧ್ಯೆ ಈ ರೀತಿ ಇಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಸೀರೆಗಳು ಅಷ್ಟೇ, ನಾವು ಯಾವಾಗೂ ಉಡೋದಿಲ್ಲ, ಯಾವಾಗೋ ಒಂದ್ಸರಿ ಉಡ್ತೀವಲ್ವಾ. ಬಿಸ್ಲಿದ್ರೆ ಬಿಸ್ಲಿಗೆ ಹಾಕೋಬಹುದು. ಇಲ್ಲ ಅಂದ್ರೆ ಈ ರೀತಿ ನಾವು ಪಾಕೆಟ್ಗಳನ್ನ ಮಾಡಿ ಕಬೋರ್ಡ್ ಅಲ್ಲಿ ಇಟ್ಬಿಟ್ರೆ ತೆಗ್ದಾಗೆಲ್ಲ ಒಂದೊಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಟ್ರೈ ಮಾಡಿ ನೋಡಿ. ಈಗ ಮುಂದಿನ ಟಿಪ್ ನೋಡೋಣ. ನಾನು ಇಲ್ಲಿ ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಡಬ್ಬಿ, ಖಾಲಿ ವೇಸ್ಟ್ ಆಗಿರುವಂತ ಡಬ್ಬಿನ ತಗೊಂಡು 1 ಇಡಿಯಷ್ಟು ನಾನು ಕಲ್ಲುಪ್ಪನ ಇದಕ್ಕೆ ಸೇರಿಸ್ಕೊಂಡಿದೀನಿ. ಹಾಗೆ ನಾವು ಅವಾಗ ರುಬ್ಬಿಟ್ಕೊಂಡಿರುವಂತ ಪುಡಿನ 1 ಸ್ಪೂನ್ ಅಷ್ಟು ನಾನು ಇದಕ್ಕೆ ಆಡ್ ಮಾಡ್ಕೊಂತ ಇದೀನಿ ಫ್ರೆಂಡ್ಸ್. ಮಾಡ್ಕೊಂಡು 1 ಸ್ಪೂನ್ ಅಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಕಂಫರ್ಟ್ ನ ಬಟ್ಟೆ ಫ್ರೆಶ್ನರ್ಗೆಲ್ಲ ಯೂಸ್ ಮಾಡ್ತಾ ಇರ್ತೀವಲ್ವಾ, ಈ ಬಟ್ಟೆ ಕಂಫರ್ಟ್ ನ ಒಂದು ಸ್ವಲ್ಪ ನಾನು ಪ್ರಮಾಣದಲ್ಲಿ ಈ ಮಿಕ್ಸ್ ಏನಿದೆ ಉಪ್ಪು ಮತ್ತೆ ಚಕ್ಕೆ ಲವಂಗ ಪೌಡರ್ ಹಾಕಿರ್ತೀವಲ್ವಾ, ಅದಕ್ಕೆ ಸ್ವಲ್ಪ ಹಾಕೋಬೇಕು. ಈ ರೀತಿ ಹಾಕೊಂಡು ಇದನ್ನ ಬಾತ್ರೂಮ್ ಅಲ್ಲಿ ನಮ್ಮ ಟಾಯ್ಲೆಟ್ಗೆಲ್ಲ ಹೋಗ್ ಬಂದಾಗ
ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಬಾತ್ರೂಮ್ ಅಲ್ಲೆಲ್ಲ. ಆ ರೀತಿ ಇದ್ದಾಗ ನೋಡಿ ಈ ರೀತಿ ನಾವು ರೆಡಿ ಮಾಡಿ ಬಾತ್ರೂಮ್ ಅಲ್ಲಿ ಇಕ್ಬಿಟ್ರೆ ಸಾಕು, ತುಂಬಾನೇ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಬಾತ್ರೂಮ್ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರಲ್ಲ. ಈಗ ಮುಂದಿನ ಟಿಪ್ ನೋಡೋಣ. ಇದಕ್ಕೆ ನಾನು ಒಂದು ಬೌಲ್ ತಗೊಂಡಿದ್ದೀನಿ, ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಬೌಲ್ ತಗೊಂಡು ಅದಕ್ಕೆ ಪುಡಿ ಉಪ್ಪನ್ನ ಒಂದು 3 ಸ್ಪೂನ್ ಅಷ್ಟು ನಾನು ಹಾಕೊಂತ ಇದ್ದೀನಿ ಫ್ರೆಂಡ್ಸ್. ಒಂದು 3 ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಇದೇ ನಾನು ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡುವಂತ ಮ್ಯಾಜಿಕ್ ಪೌಡರ್ನ ನಾನು ಇವಾಗ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲನೇದಾಗಿ ಒಂದು 3 ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕೊಂಡು 1-2 ಚಮಚದಷ್ಟು ನಾನು ಬೇಕಿಂಗ್ ಸೋಡಾ, ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ವಾ ಬೋಂಡಾ ಬಜ್ಜಿಗೆಲ್ಲ, ಆ ಸೋಡಾ 1-2 ಚಮಚ ನಾನು ಹಾಕೊಂಡಿದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟ್ ನೋಡಿ, ಸರ್ಫ್ ಎಕ್ಸೆಲ್ ತಗೊಂಡಿದ್ದೀನಿ ನಾನು. ನೀವು ಯಾವ್ದು ಯೂಸ್ ಮಾಡ್ತಿರೋ ಪೌಡರು ಬಟ್ಟೆ ವಾಶ್ ಮಾಡಕ್ಕೆ ಅದನ್ನ ತಗೋಬಹುದು. ನಾನು ಸರ್ಫ್ ಎಕ್ಸೆಲ್ ಯೂಸ್ ಮಾಡೋದ್ರಿಂದ ನಾನು ಸರ್ಫ್ ಎಕ್ಸೆಲ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಭಾಗದಷ್ಟು ನಾನು ಹಾಕೊಂತ ಇದ್ದೀನಿ. ನಾವು ಹೊರಗಡೆ ತಂದು ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ, ಇದು ಕ್ಲೀನಿಂಗ್ ಆಗಿ ತುಂಬಾನೇ ಒಳ್ಳೆ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ ಬೇಕಿದ್ರೆ. ನೋಡಿ ಒಂದು ಅರ್ಧ ಭಾಗದಷ್ಟು ನಾನು ಸರ್ಫ್ ಎಕ್ಸೆಲ್ ಪೌಡರ್ನ ಈ ರೀತಿ ನಾನು ಉಪ್ಪು ಮತ್ತೆ ಬೇಕಿಂಗ್ ಸೋಡಾ ಏನ್ ಹಾಕಿದ್ವಿ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ನಾನು ಪ್ರಿಪೇರ್ ಮಾಡಿ ಇಟ್ಕೊಬಿಡ್ಬೇಕು. ನಾನು ಒಂದು ಬೌಲಲ್ಲಿ 1/4% ಅಷ್ಟು ನಾನು ರೆಡಿ ಮಾಡ್ಕೊಂಡು ಒಂದು ನೀಟಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 3 ಪೌಡರ್ನು ನೀಟಾಗಿ ಮಿಕ್ಸ್ ಆಗಬೇಕು. ಇದನ್ನ ನಾನು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್. ನಾನು ಟಾಯ್ಲೆಟ್ ಕ್ಲೀನ್ ಮಾಡಬೇಕು ಅಂದಾಗೆಲ್ಲ ಇದೇ ಪೌಡರ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾನು ಯೂಸ್ ಮಾಡ್ಕೊತೀನಿ. ನಾನು ಇವಾಗ ಒಂದು ಬಾಕ್ಸ್ ಅಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಲಾಸ್ಟ್ ಅಲ್ಲಿ 1-2 ಸ್ಪೂನ್ ಅಷ್ಟು ಮಾತ್ರ ನಾನು ಉಳಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಇವಾಗ ಟಾಯ್ಲೆಟ್ ತೊಳಿಯಕ್ಕೆ ನಾನು ಯೂಸ್ ಮಾಡ್ತೀನಿ. ಇದನ್ನ ಸಪರೇಟ್ ಆಗಿ ಎತ್ತಿಕೊಂಡು ಬೇಕು ಅಂದಾಗ ಯೂಸ್ ಮಾಡ್ಕೊತೀನಿ. ನೋಡಿ ಇವಾಗ 1-2 ಸ್ಪೂನ್ ಅಷ್ಟು ನಾನು ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ತುಂಬಾನೇ ಕ್ಲೀನಿಂಗ್ಗೆ ಒಳ್ಳೆ ಬೆಸ್ಟ್ ಅಂತಾನೆ ಟಿಪ್ ಅಂತಾನೆ ಹೇಳ್ಬೋದು. ಇದು ಟ್ಯಾಪ್ಗಳೆಲ್ಲ ಎಷ್ಟು ಉಪ್ಪು ಕರೆ ನೀರು, ಉಪ್ಪು ಕೆಲವೊಂದ್ಸರಿ ಉಪ್ಪು ನೀರು ಇರುತ್ತಲ್ವಾ, ಅದಕ್ಕೆಲ್ಲ ಕರೆ ಆಗ್ಬಿಟ್ಟಿರುತ್ತೆ ಟ್ಯಾಪ್ಗಳೆಲ್ಲ. ಅದನ್ನು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಈ ಪೌಡರ್ನ ನಾನು ಇವಾಗ ಟಾಯ್ಲೆಟ್ ನೀವೇ ನೋಡ್ತಾ ಇರೋದು ಎಷ್ಟು ಗಲೀಜಾಗಿದೆ ಅಂತ. ನಾನು 1 ವಾರದಿಂದ ತೊಳೆದಿಲ್ಲ, ನಿಮ್ಗೆ ತೋರ್ಸಕ್ಕೋಸ್ಕರ ನಾನು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಗಲೀಜಾಗಿರುವಂತ ಟಾಯ್ಲೆಟ್ಗೆ ನಾವು ಈ ಪೌಡರ್ನ ಸ್ವಲ್ಪ ಸ್ಪ್ರಿಂಕಲ್ ಈ ರೀತಿ ಎಲ್ಲ ಕಡೆ ಹಾಕೋಬೇಕು. ಹಾಗೆ ಇನ್ನು ಸ್ವಲ್ಪ ಉಳಿಸ್ಕೊಂಡಿದೀನಿ, ಅದನ್ನ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಂಡು ಟ್ಯಾಪ್ಗಳು ತುಂಬಾನೇ ನೋಡಿ ಉಪ್ಪಿನ ಕರೆ ಕಟ್ಕೊಂಡು ತರ ವೈಟ್ ಆಗೋಗಿರುತ್ತೆ. ನೋಡಕ್ಕೂ ತುಂಬಾ ಚೆನ್ನಾಗಿ ಕಾಣಲ್ಲ, ಅಸಹ್ಯ ಅನಿಸ್ತಾ ಇರುತ್ತೆ ನೋಡಿ. ಆ ತರ ಇದ್ದಾಗ ಇದೇ ಪೌಡರ್ಗೆ ಸ್ವಲ್ಪ ನೀರ್ ಹಾಕೊಂಡು ಯಾವ್ದಾದ್ರು ಒಂದು ನಾರು ತಗೊಂಡ್ಬಿಟ್ಟು ಈ ರೀತಿ ಉಜ್ಕೊಂತಾ ಇದ್ದೀನಿ. ಲೈಟ್ ಆಗಿ ಉಜ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಉಜ್ಜೋ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಇದ್ರಲ್ಲಿ ನಾವು ಹಾಕಿರುವಂತ ಉಪ್ಪು ಹಾಗೆ ಸೋಡಾ ತುಂಬಾನೇ ಒಳ್ಳೆ ಕ್ಲೀನಿಂಗ್ ಆಗಿ ಕೆಲಸ ಮಾಡುತ್ತೆ. ಕ್ಲೀನಿಂಗ್ ಪರ್ಪಸ್ ಆಗಿ ತುಂಬಾ ಎಷ್ಟೇ ಕಠಿಣ ಉಪ್ಪು ಕರೆ ಇದ್ರೂನು ನೀಟಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ಲೈಟ್ ಆಗಿ ನಾನು ರಬ್ ಮಾಡ್ತಾ ಇದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನಾವು ಅವಾಗ ಕ್ಲೀನ್ ಮಾಡ್ಕೊಳೋದ್ರಿಂದ ಟ್ಯಾಪ್ಗಳು ಅಷ್ಟೇ ಟಾಯ್ಲೆಟ್ ಅಷ್ಟೇ ತುಂಬಾ ನೀಟಾಗಿರುತ್ತೆ. ಹೊರಗಡೆಯಿಂದ ದುಡ್ಡು ಕೊಟ್ಟು ದುಬಾರಿಯಾಗಿ ನಾವು ತಂದು ಕ್ಲೀನ್ ಮಾಡ್ಕೊಳೋದಕ್ಕಿಂತ ಮನೆಯಲ್ಲಿರುವಂತ ವಸ್ತುಗಳನ್ನೇ ನಾವು ಯೂಸ್ ಮಾಡ್ಕೊಂಡು ತುಂಬಾ ನೀಟಾಗಿ ನಾವು ಬಾತ್ರೂಮ್ ನ ಇಟ್ಕೋಬಹುದು. ನೋಡಿ ನೀವೇ ನೋಡ್ತಾ ಇದ್ದೀರಲ್ವಾ ಡಿಫ್ರೆನ್ಸ್ ಎಷ್ಟು ನೀಟಾಗಿದೆ ಅಂತ. ಈಗ ಟಾಯ್ಲೆಟ್ ಅದೇ ರೀತಿಯಲ್ಲಿ ಒಂದು ಬ್ರಷ್ ತಗೊಂಡು ನಾನು ನೀಟಾಗಿ ಉಜ್ಕೊಂತಾ ಇದ್ದೀನಿ. 1-2 ನಿಮಿಷ ನಾನು ಪೌಡರ್ ಹಾಕಿ ಬಿಟ್ಟಿದ್ದೆ, ಇವಾಗ ಉಜ್ಕೊಂತಾ ಇದ್ದೀನಿ. ನೋಡ್ತಾ ಇರ್ಬೋದು, ಯಾವ್ದಾದ್ರು ಒಂದು ಬ್ರಷ್ ತಗೊಂಡು ಟಾಯ್ಲೆಟ್ ಬ್ರಷ್ ನೀಟಾಗಿ ಉಜ್ಕೊಂಡು. ತುಂಬಾ ಜಾಸ್ತಿ ಉಜ್ಜೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ಆಲ್ರೆಡಿ ಒಂದು 5 ನಿಮಿಷ ನಾವು ಬಿಟ್ಟಿರೋದ್ರಿಂದ ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಈ ರೀತಿಯಾಗಿ ಉಜ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನಾನು ಇದೇ ಸ್ಕ್ರಬ್ಬರ್ ತಗೊಂಡು ಈ ಮೇಲೆ ಬಾಕ್ಸ್ ಏನಿದೆ ಅದನ್ನು ಉಜ್ಕೊಂತಾ ಇದ್ದೀನಿ. ಅದೇ ಪೌಡರ್ ಏನಿದೆ ಆ ಪೌಡರ್ನ ಸ್ವಲ್ಪ ಅದ್ಕೊಂಡ್ಬಿಟ್ಟು ಉಜ್ಕೊಂತಾ ಇದ್ದೀನಿ. ನಾವು ಕ್ಲೀನ್ ಮಾಡಿದಾಗೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಂತ ಇದ್ರೆ ತುಂಬಾನೇ ನೀಟಾಗಿರುತ್ತೆ ಬಾತ್ರೂಮ್. ನೋಡ್ತಾ ಇರ್ಬೋದು ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಇವಾಗ ಟಾಯ್ಲೆಟ್ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಫ್ಲಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಪಳಪಳ ಅಂತ ಇದೆ ಅಂತ. ನೀವೇ ನೋಡ್ಬೋದು ಡಿಫ್ರೆನ್ಸು. ಮೊದಲು ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಆಗಿದೆ ಅಂತ ನೀವೇ ಲೈವ್ ಆಗಿ ನೋಡ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನಾವು ಒಂದು ಪೌಡರ್ನ ಪ್ರಿಪೇರ್ ಮಾಡಿ ಇಟ್ಕೊಬಿಟ್ರೆ ಎಷ್ಟು ಕೊಳಕಾಗಿರುವಂತ ಟಾಯ್ಲೆಟ್ ಬೇಕಾದ್ರೂ ತುಂಬಾ ನೀಟಾಗಿ ಇಟ್ಕೋಬಹುದು. ಖಂಡಿತ ವಿಡಿಯೋ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ ನೋಡಿ ಟಿಪ್ಪು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ತಲುಪಿದ್ರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.